ಮಿಸ್ಟರ್ ಪರ್ಫೆಕ್ಷನಿಸ್ಟ್ ನಟ ಆಮಿರ್ ಖಾನ್ ಮತ್ತೊಮ್ಮೆ ಸುದ್ದಿಯ ಕೇಂದ್ರಬಿಂದುವಾಗಿದ್ದಾರೆ. ಹೌದು, ತಮ್ಮ ಅದ್ಭುತ ನಟನೆಯ ಮೂಲಕವೇ ಸದಾ ಹೆಡ್ಲೈನ್ನಲ್ಲಿ ಇರ್ತಾ ಇದ್ದಂಥ ಬಿ ಟೌನ್ನ ಈ ಸ್ಟಾರ್ ನಟ ಈ ಬಾರಿ ತಮ್ಮ ವೈಯಕ್ತಿಕ ಜೀವನದ ಹೊಸ ಅಧ್ಯಾಯದ ಮೂಲಕ ಇಡೀ ಚಿತ್ರರಂಗವೇ ತಲೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. 61 ವರ್ಷದ ಆಮಿರ್ ಖಾನ್ ಭಾನುವಾರ ಅಂದರೆ ಜುಲೈ 5ರಂದು ಮುಂಬೈನ ಬಾಂದ್ರಾದಲ್ಲಿರುವ ತಮ್ಮ ನಿವಾಸದಲ್ಲಿ ಉದ್ಯಮಿ ಗೌರಿ ಸ್ಟ್ರಾಟ್ ಅವರನ್ನ ಸರಳವಾಗಿ ಮದುವೆಯಾಗುವ ಮೂಲಕ 3ನೇ ಬಾರಿಗೆ ವೈವಾಹಿಕ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ಸಾಮಾನ್ಯವಾಗಿ ಸ್ಟಾರ್ ನಟ ನಟಿಯರ ಮದುವೆ ಅಂದ್ರೆ ಅಲ್ಲಿ ಕೋಟಿ ಹಣದ ಹೊಳೆಗೆ ಹರಿಯುತ್ತೆ, ನೂರಾರು ಸೆಲೆಬ್ರಿಟಿಗಳ ದಂಡಿರುತ್ತೆ. ಆದರೆ ಆಮಿರ್ ಖಾನ್ ತಮ್ಮ ವಿಭಿನ್ನ ಶೈಲಿಯಲ್ಲೇ ಮದುವೆಯನ್ನ ತೀರಾ ಖಾಸಗಿಯಾಗಿ ಸರಳವಾಗಿ ಮುಗಿಸಿದ್ದಾರೆ. ಮುಂಬೈನ ಭಾರೀ ಮಳೆಯ ನಡುವೆಯೂ ನಡೆದಂಥ ಈ ಮದುವೆ ಸಮಾರಂಭಕ್ಕೆ ಕೇವಲ 2 ಕುಟುಂಬದ ಆಪ್ತರು ಮತ್ತು ಕೆಲವು ಹತ್ತಿರದ ಸ್ನೇಹಿತರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು. ಸುಮಾರು 150 ಮಂದಿಗೆ ಆಹ್ವಾನವನ್ನ ನೀಡಲಾಗಿತ್ತಂತೆ. ವಿಶೇಷ ವಿವಾಹ ಕಾಯ್ದೆಯಡಿ ಇಬ್ಬರು ಮದುವೆ ನೋಂದಣಿ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಅಧಿಕೃತವಾಗಿ ದಂಪತಿಗಳಾಗಿದ್ದಾರೆ. ಆಮಿರ್ ಖಾನ್ಗೆ ಇದು 3ನೇ ಮದುವೆ ಆದರೆ ವಧು ಗೌರಿ ಸ್ಟ್ರಾಟ್ ಅವರಿಗೆ ಇದು 2ನೇ ವಿವಾಹ. ಮದುವೆಯ ಸುಂದರ ಕ್ಷಣಗಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಕ್ರಿಕೆಟಿಗ ಇರ್ಫಾನ್ ಪಠಾಣ್ ಸೇರಿದಂತೆ ಆಪ್ತರು ಇದನ್ನ ಶೇರ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಗೌರಿ ಅವರು ಆಮಿರ್ ಖಾನ್ ಅವರನ್ನ ತಮ್ಮ ಪತಿಯಾಗಿ ಸ್ವೀಕರಿಸುವ ಪ್ರಮಾಣ ವಚನ ಓದಿದಾಗ ಆಮಿರ್ ಅತ್ಯಂತ ಪ್ರೀತಿಯಿಂದ ಅವರ ಕೈಗೆ ಮುತ್ತಿಕ್ಕಿ ಸಮ್ಮತಿ ಸೂಚಿಸಿರುವ ಅದ್ಭುತ ಕ್ಷಣ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮದುವೆಯ ನಂತರ ಇಬ್ಬರು ತಮ್ಮ ಕುಟುಂಬದವರ ಸಮ್ಮುಖದಲ್ಲಿ ಮೊದಲ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಇವರಿಬ್ಬರ ಮದುವೆಯ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಆಮಿರ್ ಖಾನ್ ಅವರ ಮಕ್ಕಳಾದ ಜುನೈದ್ ಖಾನ್, ಇರಾ ಖಾನ್ ಮತ್ತು ಆಜಾದ್ ರಾವ್ ಖಾನ್ ಜೊತೆಯಾಗಿದ್ರು. ಹಾಗೆಯೇ ಗೌರಿಯವರ ಪುಟ್ಟ ಮಗ ಕ್ವಿನ್ ಕೂಡ ಈ ಮದುವೆಯ ಸುಂದರ ಕ್ಷಣದಲ್ಲಿ ಭಾಗಿಯಾಗಿದ್ದ. ಆಪ್ತ ನಿರ್ದೇಶಕ ಅಶುತೋಷ್ ಗಾವರಿಕರ್, ವೀರ್ದಾಸ್ ಸೇರಿದಂತೆ ಹಲವು ಗಣ್ಯರು ಈ ಮದುವೆಯಲ್ಲಿ ಭಾಗವಹಿಸಿ ನವ ಜೋಡಿಗೆ ಹರಸಿದ್ದಾರೆ. ಈ ಇಡೀ ಮದುವೆಯ ಅತ್ಯಂತ ಆಕರ್ಷಕ ಮತ್ತು ಎಲ್ಲರ ಗಮನ ಸೆಳೆದ ಪ್ರಮುಖ ಸಂಗತಿ ಅಂದ್ರೆ ಆಮಿರ್ ಖಾನ್ ಅವರ 2ನೇ ಮಾಜಿ ಪತ್ನಿ ಕಿರಣ್ ರಾವ್ ಅವರ ಉಪಸ್ಥಿತಿ. ಹೌದು, ತಾವು ಆಮಿರ್ ಅವರಿಂದ ದೂರವಾಗಿದ್ರು ತಮ್ಮ ನಡುವಿನ ಸೌಹಾರ್ದತೆ ಮತ್ತು ಪ್ರಬುದ್ಧ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಕಿರಣ್ ರಾವ್ ಸಾಬೀತುಪಡಿಸಿದ್ದಾರೆ. ಮದುವೆಯ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡಿದ್ದ ಕಿರಣ್ ರಾವ್ ನವದಂಪತಿಗಳಾದ ಆಮಿರ್ ಮತ್ತು ಗೌರಿ ಸ್ಟ್ರಾಟ್ ಅವರಿಗೆ ಹೂಗುಚ್ಛ ನೀಡಿ ಪ್ರೀತಿಯಿಂದ ಅಪ್ಪಿಕೊಂಡು ಹೊಸ ಜೀವನಕ್ಕೆ ಶುಭ ಹಾರೈಸಿದ್ರು. ಮಾಜಿ ಪತ್ನಿಯ ಈ ಔದಾರ್ಯ ಮತ್ತು ಪ್ರೀತಿಯ ನಡೆ ಇಂಟರ್ನೆಟ್ನಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು, ನೆಟ್ಟಿಗರು ಇವರ ಪ್ರಬುದ್ಧತೆಯನ್ನ ಕೊಂಡಾಡ್ತಿದ್ದಾರೆ. ಹಾಗಾದ್ರೆ ಆಮಿರ್ ಖಾನ್ ಕೈ ಹಿಡಿದ ಈ ಗೌರಿ ಸ್ಟ್ರಾಟ್ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಗೌರಿ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಸೌಂದರ್ಯ ಮತ್ತು ಫ್ಯಾಷನ್ ಉದ್ಯಮದಲ್ಲಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಅವರ ತಂದೆ ತಮಿಳು, ಬ್ರಿಟಿಷ್ ಮೂಲದವರಾದ್ರೆ ತಾಯಿ ಪಂಜಾಬಿ, ಐರಿಷ್ ಮೂಲದವರು. ಲಂಡನ್ನಲ್ಲಿ ಫ್ಯಾಷನ್ ಮತ್ತು ಫೋಟೋಗ್ರಫಿ ಶಿಕ್ಷಣ ಮುಗಿಸಿರುವ ಗೌರಿ ಪ್ರಸಿದ್ಧ ಬಿಬ್ಲಂಟ್ ಸಲೂನ್ ಉದ್ಯಮದಲ್ಲಿ ಪ್ರಮುಖ ಪಾಲುದಾರರಾಗಿದ್ದಾರೆ. ಪ್ರಸ್ತುತ ಅವರು ಆಮಿರ್ ಖಾನ್ ಪ್ರೊಡಕ್ಷನ್ ಸಂಸ್ಥೆಯಲ್ಲೂ ಸೃಜನಾತ್ಮಕವಾಗಿ ಕೆಲಸ ಮಾಡ್ತಿದ್ದಾರೆ. ಇವರಿಬ್ಬರ ಪರಿಚಯ ಇಂದು ನಿನ್ನೆಯದಲ್ಲ. ಬರೋಬ್ಬರಿ 25 ವರ್ಷಗಳ ಹಿಂದೆಗೆ ಬೆಂಗಳೂರಿನಲ್ಲಿ ಇಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ರು. ಆ ನಂತರ ಸಂಪರ್ಕ ಕಳೆದುಕೊಂಡಿದ್ದ ಇವರು 2024ರಲ್ಲಿ ಆಮಿರ್ ಖಾನ್ ಸೋದರ ಸಂಬಂಧಿ ನುಜಹತ್ ಖಾನ್ ಮೂಲಕ ಬೆಂಗಳೂರಿನಲ್ಲಿ ಮತ್ತೆ ಭೇಟಿಯಾದರು. ಈ ಸ್ನೇಹ ಪ್ರೀತಿಗೆ ತಿರುಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದಂದು ಆಮಿರ್ ಖಾನ್ ಗೌರಿ ಅವರನ್ನ ಮಾಧ್ಯಮಗಳಿಗೆ ತಮ್ಮ ಪಾರ್ಟ್ನರ್ ಅಂತ ಪರಿಚಯಿಸಿದ್ರು. ಆಮಿರ್ ಖಾನ್ ಅವರ ವೈವಾಹಿಕ ಜೀವನ ನೋಡೋದಾದ್ರೆ ಇದು ಅವರ 3ನೇ ಮದುವೆ. 1986ರಲ್ಲಿ ರೀನಾ ದತ್ತ ಅವರನ್ನ ಮೊದಲ ಬಾರಿಗೆ ಮದುವೆಯಾಗಿದ್ದ ಆಮಿರ್ 16 ವರ್ಷಗಳ ದಾಂಪತ್ಯದ ಬಳಿಕ 2002ರಲ್ಲಿ ವಿಚ್ಛೇದನ ಪಡೆದರು. ಈ ದಂಪತಿಗೆ ಜುನೈದ್ ಮತ್ತು ಈರಾ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ತದನಂತರ 2005ರಲ್ಲಿ ಚಲನಚಿತ್ರ ನಿರ್ಮಾಪಕಿ ಕಿರಣ್ ರಾವ್ ಅವರನ್ನ 2ನೇ ಮದುವೆಯಾದರು. ಈ ದಂಪತಿ ಬಾಡಿಗೆ ತಾಯ್ತನದ ಮೂಲಕ ಆಜಾದ್ ಅನ್ನೋ ಮಗನನ್ನ ಪಡೆದ್ರು. ಆದರೆ ಈ ದಾಂಪತ್ಯವು 16 ವರ್ಷಗಳ ಬಳಿಕ ಅಂದ್ರೆ 2021ರಲ್ಲಿ ಕೊನೆಗೊಂಡಿತು. ವಿಚ್ಛೇದನದ ನಂತರವೂ ಕಿರಣ್ ರಾವ್ ಹಾಗೂ ಆಮಿರ್ ಖಾನ್ ಆಪ್ತ ಸ್ನೇಹಿತರಾಗಿ ಮಗನ ಪಾಲನೆಯನ್ನ ಜೊತೆಯಾಗಿ ಮಾಡ್ತಿದ್ದಾರೆ ಮತ್ತು ಈಗ ಅವರ ಮದುವೆಗೂ ಬಂದು ಹರಿಸಿರೋದು ಇವರ ಸ್ನೇಹಕ್ಕೆ ಸಾಕ್ಷಿಯಾಗಿದೆ.
ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷವನ್ನ ಕಂಡುಕೊಳ್ಳೋದಕ್ಕೆ ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಅನ್ನೋದನ್ನ ಆಮಿರ್ ಖಾನ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಗೌರಿ ಜೊತೆಗಿರುವಾಗ ತನ್ನ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ ಅಂತ ಆಮಿರ್ ಖಾನ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಸದ್ಯ ಮುಂಬೈನ ಬಾಂದ್ರಾದಲ್ಲಿ ಸೀ ಫೇಸಿಂಗ್ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸಲಿರುವ ಈ ಹೊಸ ಜೋಡಿಯ ಹೊಸ ಜೀವನ ಸುಖಕರವಾಗಿರಲಿ ಅನ್ನೋದು ಬಾಲಿವುಡ್ ಚಿತ್ರರಂಗ ಮತ್ತು ಲಕ್ಷಾಂತರ ಅಭಿಮಾನಿಗಳ ಶುಭ ಹಾರೈಕೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.